ನವರಾತ್ರಿಯ ಮೊದಲನೇ ದಿನ. ಈ ದಿನದಂದು ಕಳಶ ಸ್ಥಾಪಿಸಿ ನವರಾತ್ರಿಗೆ ನಾಂದಿ ಹಾಡುತ್ತಾರೆ. ನವರಾತ್ರಿಯ ಮೊದಲನೇ ದಿನದ ಅಧಿಪತಿ ಶೈಲಪುತ್ರಿ. ಶೈಲಪುತ್ರಿ ಈಕೆಯು ಭೂಮಿ ತಾಯಿಯ ಪ್ರತಿರೂಪ. ಶೈಲ ಎಂದರೆ ಪರ್ವತ, ಪುತ್ರಿ ಎಂದರೆ ಮಗಳು. ಶೈಲಪುತ್ರಿ ಎಂದರೆ ಪರ್ವತರಾಜನ ಮಗಳು. ಶೈಲಪುತ್ರಿ ಈಕೆಯು ಸತಿಯ ಅವತಾರವೂ ಹೌದು. ದೇವಿಯನ್ನು ನವರಾತ್ರಿ ಸಮಯದಲ್ಲಿ ಪೂಜೆ ಮಾಡಿದರೆ ನಮಗೆ ದೃಢತೆ ಬರುತ್ತದೆ ಮತ್ತು ಭಕ್ತಿಯು ಸ್ಥಿರವಾಗಿ ನಿಲ್ಲುತ್ತದೆ. ಶೈಲಪುತ್ರಿ ದೇವಿಯು ತನ್ನ ಹಣೆಯ ಮೇಲೆ ಅರ್ಧ ಚಂದ್ರವನ್ನು ಹೊಂದಿದ್ದಾಳೆ ಮತ್ತು ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲ ಹೂವನ್ನು ಹೊಂದಿದ್ದಾಳೆ. ಈಕೆ ಕನ್ಯಾವಸ್ಥೆಯಲ್ಲಿದ್ದು ಸತಿಯು ಅಗ್ನಿ ಪ್ರವೇಶದ ನಂತರ ಪುನಃ ಶಿವನನ್ನು ಸೇರುವುದಕ್ಕೆ ಸತಿನೇ ಪಾರ್ವತಿಯಾಗಿ ಅಂದರೆ ಶೈಲಪುತ್ರಿಯಾಗಿ ಜನಿಸಿದ್ದಾಳೆ. ನೆನಪಿಡಿ, ಪ್ರತಿ ಹೊಸ ಕೆಲಸಕ್ಕೂ ಮುನ್ನ ಈ ದೇವಿಯನ್ನು ಪೂಜೆ ಮಾಡುವುದರಿಂದ ನಮಗೆ ಶಕ್ತಿ ದೊರೆಯುತ್ತದೆ.